ಕಾಂಗ್ರೆಸ್ ನಾಯಕರು ಅಂದಿನ ಬಿಜೆಪಿ ಸರ್ಕಾರದ ಒಂದೊಂದು ತಪ್ಪನ್ನು ಪ್ರಸ್ತಾಪಿಸಿ ಅವುಗಳನ್ನೆಲ್ಲ ಸರಿಪಡಿಸುವುದೇ ನಮ್ಮ ಆದ್ಯತೆಯಾಗಿರುತ್ತದೆ ಎಂದು ವಾಗ್ದಾನ ಮಾಡಿದ್ದರು. ಈ ರಾಜ್ಯದಲ್ಲಿ ಜಾತ್ಯತೀತ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಎಲ್ಲರಿಗೂ ನ್ಯಾಯ ಸಮಾನತೆಯನ್ನು ಒದಗಿಸುವ, ದ್ವೇಷವನ್ನು ಹತ್ತಿಕ್ಕಿ ಸಹಬಾಳ್ವೆಯನ್ನು ಪ್ರೋತ್ಸಾಹಿಸುವ, ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸುವ ಸರ್ಕಾರ ನಮ್ಮದಾಗಲಿದೆ ಎಂದು ಆಗ ಕಾಂಗ್ರೆಸ್ ಘೋಷಿಸಿತ್ತು. ಕರ್ನಾಟಕವನ್ನು ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಮಾರ್ಪಡಿಸುತ್ತೇವೆ ಎಂಬ ಭರವಸೆಯನ್ನು ಕೊಡಲಾಗಿತ್ತು. ಆದ್ದರಿಂದಲೇ ಆ ಚುನಾವಣೆಯಲ್ಲಿ ರಾಜ್ಯದ ಮುಸ್ಲಿಮರು ಒಗ್ಗಟ್ಟಾಗಿ ಎಲ್ಲರೂ ತಮ್ಮ ಮತಗಳು ಹರಿಹಂಚಿ ಹೋಗಿ ಚದುರಿ ಹೋಗದಂತೆ ಕಾಪಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ನೀಡಿದ್ದರು. ಇನ್ನೊಂದು ಪಕ್ಷದ ಆಯ್ಕೆ ಅವಕಾಶ ಇದ್ದರೂ ಒಂದು ಸುಭದ್ರ ಸರ್ಕಾರ ರಚನೆಗಾಗಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿ ಬೆಂಬಲಿಸಿದರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇತರ ಸಮುದಾಯಗಳ ಎಷ್ಟು ಶೇಕಡ ಮತ ಸಿಕ್ಕಿತ್ತು ಅದಕ್ಕೆ ಹೋಲಿಸಿದರೆ ರಾಜ್ಯದ ಬೇರೆ ಯಾವುದೇ ಸಮುದಾಯಕ್ಕಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ತಮ್ಮ ಮತಗಳನ್ನು ಕಾಂಗ್ರೆಸ್ಗೆ ನೀಡಿದ್ದು ಇಲ್ಲಿನ ಮುಸ್ಲಿಮರು. ಚುನಾವಣೋತ್ತರ ಅಂಕಿ ಅಂಶಗಳು ಇದನ್ನು ಸಾಬೀತುಪಡಿಸಿವೆ. ಮಾತ್ರ ಅಲ್ಲ, ಪಕ್ಷದ ನಾಯಕರು ಕೂಡ ಇದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ದೊಡ್ಡ ಬಹುಮತದೊಂದಿಗೆ ಗೆಲ್ಲುವಲ್ಲಿ ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸಿದರು. ಈ ಬಗ್ಗೆ ಇವತ್ತು ಯಾರಿಗೂ ಯಾವುದೇ ರೀತಿಯ ಸಂಶಯ ಉಳಿದಿಲ್ಲ. ಆದರೆ ಅದಾಗಿ ಇವತ್ತು 3 ವರ್ಷಗಳು ಕಳೆದಿವೆ. ಅಂದರೆ ಸರ್ಕಾರದ ಅರ್ಧ ಅವಧಿಗಿಂತ ಹೆಚ್ಚು ಅವಧಿ ಮುಗಿದು ಹೋಗಿದೆ. 2 ವರ್ಷಗಳು ಮಾತ್ರ ಉಳಿದಿವೆ. ಆದ್ದರಿಂದ ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ನೀಡಿದ್ದ ಆ ಭರವಸೆಗಳ ಕತೆ ಏನಾಯಿತು ಎಂದು ಪ್ರಶ್ನಿಸುವಂತಹ ಕಾಲ ಬಂದಿದೆ. ನಮಗೆ ಏನೆಲ್ಲ ಭರವಸೆಗಳನ್ನು ನೀಡಲಾಗಿತ್ತು, ಅವುಗಳಲ್ಲಿ ಯಾವುದನ್ನು ಈಡೇರಿಸಲಾಗಿದೆ, ಯಾವುದನ್ನು ಈಡೇರಿಸಲೇ ಇಲ್ಲ, ಮುಸ್ಲಿಮರ ಜೊತೆ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆದುಕೊಂಡಿದೆ, ಇವೆಲ್ಲವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅವರ ವರಿಷ್ಠರಿಗೆ ನೆನಪಿಸಲು ಮತ್ತು ಈ ಕೂಡಲೇ ಅವುಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ಇವತ್ತು ಈ ಸಮಾವೇಶವನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದು ಗೆದ್ದವರ ಉತ್ತರದಾಯಿತ್ವವನ್ನು ಗೆಲ್ಲಿಸಿದವರು ಪ್ರಶ್ನಿಸುವಂತಹ ಈ ಸಮಾವೇಶ ಅತ್ಯಂತ ಪ್ರಜಾತಾಂತ್ರಿಕ ಸಮಾವೇಶವಾಗಿದೆ. ಇನ್ನು ಇಲ್ಲಿ ಕೇಳಲಾಗ್ತಾ ಇರುವಂಥ 2ನೇ ಪ್ರಶ್ನೆ, ಈ ಸಮಾವೇಶದ ಹಿಂದೆ ಯಾರಿದ್ದಾರೆ, ಇದನ್ನು ಯಾರು ಮಾಡಿಸುತ್ತಿದ್ದಾರೆ ಎಂಬುದು. ನಾನು ಬಹಳ ಸ್ಪಷ್ಟವಾಗಿ ಹೇಳ ಬಯಸುತ್ತೇನೆ, ಈ ಸಮಾವೇಶದ ಹಿಂದೆ ಯಾರೂ ಇಲ್ಲ. ಯಾರೆಲ್ಲ ಇದ್ದಾರೋ ಅವರು ಮುಂದೆಯೇ ಇದ್ದಾರೆ ಮತ್ತು ಇರುವವರೆಲ್ಲರೂ ಧೈರ್ಯದಿಂದ ಮುಂದೆ ನಿಂತು ಈ ಸಮಾವೇಶವನ್ನು ಆಯೋಜಿಸುತ್ತಿದ್ದಾರೆ. ಈ ಸಮಾವೇಶದ ಮುಂದೆ ಇರುವವರೆಲ್ಲರೂ ಈ ರಾಜ್ಯದ ಮುಸ್ಲಿಮರು. ಈ ಸಮಾವೇಶವನ್ನು ಬೆಂಬಲಿಸಿ ಈ ವೇದಿಕೆಯ ಮೇಲೆ ಕುಳಿತವರೆಲ್ಲರೂ ವಿವಿಧ ಮುಸ್ಲಿಂ ಸಮುದಾಯದ ಸಂಘಟನೆಗಳ ನಾಯಕರು. ಇವತ್ತು ಇಲ್ಲಿ ಬಂದು ಸೇರಿರುವ ಈ ಪ್ರತಿಯೊಬ್ಬರೂ ಈ ರಾಜ್ಯದ ವಿವಿಧ ಜಿಲ್ಲೆಗಳ ಮಸೀದಿ ಜಮಾತ್ಗಳ ಹೊಣೆಗಾರರು, ಮುಸ್ಲಿಂ ಸಂಘಟನೆಗಳ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಉಲೆಮಾಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಯುವಕರು. ಇಲ್ಲಿರುವ ಪ್ರತಿಯೊಬ್ಬ ಮುಖಂಡರ ಹಿಂದೆಯೂ ನೂರಾರು ಸಾವಿರಾರು ಬೆಂಬಲಿಗರಿದ್ದಾರೆ, ಮತದಾರರಿದ್ದಾರೆ. ಅವರೆಲ್ಲರೂ ಕಾಂಗ್ರೆಸ್ ಮುಸ್ಲಿಮರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಿಂದ ಬೇಸತ್ತು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ನೀವು ನಮಗೆ ನೀಡಿದ್ದ ಆಶ್ವಾಸನೆಗಳು ಏನಾದವು ಎಂದು ಕೇಳಲಿಕ್ಕಾಗಿ ಇಲ್ಲಿ ಬಂದು ಸೇರಿದ್ದಾರೆ.